ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಧ್ಯೆ ಅಶ್ಲೀಲ ಪದ ಬಳಕೆಯ ಸಮರ ನಿಲ್ಲುವಂತಹ ಸೂಚನೆಗಳಂತೂ ಸಿಗ್ತಾ ಇಲ್ಲ. ನೋಡಿ, ದಿನದಿನಕ್ಕೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ. ಪ್ರಕರಣ ಸಂಬಂಧ ದೂರು ಸಲ್ಲಿಸಿದ್ದಾರೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು. ಅಶ್ಲೀಲ ಪದ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ದೂರನ್ನ ಸಲ್ಲಿಸಿರುವುದು ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಗೃಹ ಸಚಿವ ಪರಮೇಶ್ವರ್, ಪೊಲೀಸ್ ಮಹಾನಿರೀಕ್ಷಕ ಅಲೋಕ್ ಮೋಹನ್ಗೆ ದೂರನ್ನ ಕೊಟ್ಟಿದ್ದಾರೆ. ಸಿಟಿ ರವಿ ನೀಡಿರುವ ದೂರಿನ ಪ್ರತಿ ಪವರ್ ಟಿವಿಗೂ ಕೂಡ ಲಭ್ಯ ಆಗಿದೆ. ಸದನದಲ್ಲಿ ನಡೆದಂತಹ ಘಟನೆ, ಪೊಲೀಸರು ನಡ್ಕೊಂಡಂತಹ ರೀತಿ, ಸುಮಾರು 7 ಪುಟಗಳ ಸವಿವರವಾದಂತಹ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಎಂಎಲ್ಸಿ ಸಿಟಿ ರವಿ ಅವರು. ಘಟನೆಯ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಡಿಸಿಎಂ ಡಿಕೆಶಿ, ಪರಿಷತ್ ಸದಸ್ಯ ಬೋಸರಾಜ್ ಹಲವರಿಂದ ಅವಾಚ್ಯ ಶಬ್ದ ಬಳಕೆ ಮಾಡಲಾಗಿದೆ ನನ್ನ ವಿರುದ್ಧ. ಅವರು ಅವಾಚ್ಯ ಶಬ್ದವನ್ನ ಬಳಕೆ ಮಾಡಿದ್ದಾರೆ. ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಾ. ಪವರ್ ಟಿವಿಗೆ ದೂರಿನ ಪ್ರತಿ ಸಿಕ್ಕಿದೆ, ಎಕ್ಸ್ಕ್ಲೂಸಿವ್ ಆಗಿದೆ. ಗಮನಿಸ್ತಾ ಇದ್ದೀರಾ, ದೂರಿನ ಪ್ರತಿ ಸುಮಾರು 7 ಪುಟಗಳ ದೂರನ್ನ ಸಲ್ಲಿಕೆ ಮಾಡಿರೋದು. ಜೀವ ಬೆದರಿಕೆಯ ಬಗ್ಗೆ ಕೂಡ ಆ ದೂರಿನ ಪ್ರತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪೊಲೀಸರಿಂದ ನನ್ನ ಹಕ್ಕಿಗೆ ಚ್ಯುತಿಯಾಗಿದೆ, ಜೀವ ಬೆದರಿಕೆ, ಮಾನಹಾನಿಯಾಗಿದೆ ಅಂತ ಸಿಟಿ ರವಿ ಅವರು ದೂರನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ಈ ಘಟನೆಯಂತೂ ದಿನದಿನಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ಸಿಟಿ ರವಿ ಅವರು ದೂರನ್ನ ಕೊಟ್ಟಿರೋದು ಸುಮಾರು 7 ಪುಟಗಳ ದೂರನ್ನ ಕೊಟ್ಟಿದ್ದಾರೆ. ದೂರಿನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ದೀಪಾ? ಸಿಟಿ ರವಿ ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದಂತಹದ್ದು, ನನ್ನನ್ನ ಇಡೀ ರಾತ್ರಿ ಸುತ್ತಿಸಿದ್ರು, ಆದ್ರೆ ಅದಕ್ಕೆ ಕಾರಣ ಏನು ಅನ್ನುವಂತಹದ್ದನ್ನ ಹೇಳಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು ಪೂರ್ಣಿಮಾ. ಅದರಂತೆ ಇದೀಗ ಒಂದಿಷ್ಟು ಅಂದ್ರೆ ಅವರ ವರ್ತನೆ ಹಾಗೂ ಅವರು ನಡೆಸಿಕೊಂಡಂತಹ ರೀತಿಯನ್ನ ವಿರೋಧಿಸಿ ಖಂಡಿಸಿ ಇವತ್ತು ಡಿಜಿಗೆ ಹಾಗೂ ಗೃಹ ಇಲಾಖೆಗೆ ಮತ್ತೆ ಸಭಾಪತಿಯವರಿಗೂ ಕೂಡ ಒಂದು ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ ಅರೆಸ್ಟ್ ಮಾಡಿದಾಗಿಂದ ಅಂದ್ರೆ ಸುವರ್ಣಸೌಧದಿಂದ ಏನು ಅರೆಸ್ಟ್ ಮಾಡ್ತಾರೆ ಆ ಕ್ಷಣದಿಂದ ಬೆಳಗ್ಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋ ತನಕ ಏನೆಲ್ಲ ಆಯ್ತು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ವಿವರವನ್ನ ಆ ಪತ್ರದಲ್ಲಿ ಬರೆದಿರುವಂತಹದ್ದು. ಮೊನ್ನೆಯಷ್ಟೇ ಅವರು ಸುದ್ದಿಗೋಷ್ಠಿ ಮಾಡ್ತಾ ಹೇಳ್ತಾ ಇದ್ರು, ತನ್ನನ್ನ ಎಲ್ಲೆಲ್ಲಿ ಕರ್ಕೊಂಡೋಗಿದ್ರು, 4-5 ಡಿಸ್ಟಿಕ್ ಗಳನ್ನ ಸುತ್ತಿಸಿದ್ರು, ಕಬ್ಬಿನ ಗದ್ದೆ ಬಳಿ ಕರ್ಕೊಂಡೋಗಿದ್ರು, ಕ್ರಷರ್ ಬಳಿ ಕರ್ಕೊಂಡೋಗಿದ್ರು, ನನಗೆ ಜೀವದ ಭಯ ಕೂಡ ಅಂದ್ರೆ ಆ ರೀತಿಯಾದಂತಹ ಆತಂಕ ಕೂಡ ಇತ್ತು ಅನ್ನುವಂತಹ ಮಾತನ್ನ ಹೇಳಿದ್ರು. ಜೊತೆಗೆ ತದನಂತರದ ದಿನದಲ್ಲಿ ನನ್ನ ಎನ್ಕೌಂಟರ್ ಮಾಡ್ತಾರೇನೋ ಅನ್ನುವಂತಹ ಆತಂಕ ಕೂಡ ಇತ್ತು ಅನ್ನುವಂತಹ ಒಂದು ದೊಡ್ಡ ಆರೋಪವನ್ನ ಬಹಿರಂಗವಾಗಿ ಮಾಡಿದ್ರು. ಆದ್ರೆ ಇದೀಗ 3 ಜನರಿಗೆ ಅಂದ್ರೆ ಪೊಲೀಸ್ ಇಲಾಖೆಗೆ ಮತ್ತೆ ಸಭಾಪತಿ ಡಿಜಿಎ ಸೇರಿದಂತೆ ಆ ಸಂಬಂಧಪಟ್ಟಂತಹ ಮೇಲಧಿಕಾರಿಗಳಿಗೆ ಈಗ ಪತ್ರವನ್ನ ಬರೆದು ದೂರನ್ನ ಸಲ್ಲಿಸಿರೋದನ್ನ ನೋಡ್ತಾ ಹೋದ್ರೆ ಇದು ಇಲ್ಲಿಗೆ ನಿಲ್ಲುವಂತೆ ಕಾಣ್ತಿಲ್ಲ ಅನ್ನೋದಂತೂ ಸ್ಪಷ್ಟ ಆಗ್ತಿದೆ. ಅತ್ತ ಅವರೂ ಕೂಡ ಬಿಡ್ತಿಲ್ಲ. ಅಂದ್ರೆ ದಿನವೂ ಕೂಡ ಒಂದು ನಮ್ಮ ಬಳಿ ಸಾಕ್ಷಿ ಇದೆ, ಆಧಾರ ಇದೆ ಅನ್ನುವಂತಹ ಮಾತನ್ನ ಹೇಳೋ ಮೂಲಕ ವಿಡಿಯೋಗಳನ್ನ ಹರಿಬಿಡ್ತಿದ್ರೆ, ಇತ್ತ ಬಿಜೆಪಿ ಸ್ಪೆಷಲಿ ಸಿಟಿ ರವಿ ದೂರಿನ ಮೇಲೆ ದೂರನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ದೂರಿನ ಅನ್ವಯ ಸಭಾಪತಿಯವರು ಯಾವ ಕ್ರಮವನ್ನ ವಹಿಸ್ತಾರೆ ಅನ್ನುವಂತಹದ್ದು, ಮತ್ತೆ ಆ ಒಂದು ಮೇಲಾಧಿಕಾರಿಗಳು ಗೃಹ ಇಲಾಖೆ ಆಗಿರ್ಬೋದು ಅಥವಾ ಡಿಐಜಿ ಆಗಿರ್ಬೋದು ಯಾವ ರೀತಿಯಾಗಿ ಅಧಿಕಾರಿಗಳ ವಿರುದ್ಧ ಸ್ಪೆಷಲಿ ಪೊಲೀಸರ ವಿರುದ್ಧ ಏನ್ ಕ್ರಮ ಕೈಗೊಳ್ತಾರೆ ಅನ್ನುವಂತಹದ್ದು ಇಲ್ಲಿ ಮುಖ್ಯವಾಗುತ್ತೆ. ಇದರ ಜೊತೆಗೆ ಸಭಾಪತಿ ಹೊರಟ್ಟಿ ಅವರು ಕೂಡ ಒಂದಿಷ್ಟು ಪೊಲೀಸರ ವರ್ತನೆಗೆ ಬೇಸರವನ್ನ ಈಗಾಗಲೇ ಹೊರಹಾಕಿರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಸ್ವರೂಪ ಪಡೆಯುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ ಪೂರ್ಣಿಮಾ. ಥ್ಯಾಂಕ್ ಯು ದೀಪಾ, ತಮ್ಮೆಲ್ಲ ಮಾಹಿತಿಗಾಗಿ.